ವೆಲ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಫ್ರೆಂಡ್ಸ್ ಒಂದೆರಡು ಗಾಡಿಯಲ್ಲಿ ಕುಂದಾಪುರ ಮರವಂತೆ ಎಲ್ಲ ಸುತ್ತಾಡ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ನೋಡೋ ಇವತ್ತಿದ್ದು ದಿನ ಹೇಗಾಗ್ತದೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನಮ್ಮ ಗಾಡಿ ಇವಾಗ ಜಸ್ಟ್ ಆನಲ್ಲಿ ಇಟ್ಟಿದ್ದೇವೆ. ಇವಾಗ ಟೈಮ್ ಆಗ್ತಾ ಇದೆ ಬೆಳಿಗ್ಗೆದು 8:04. ಫಸ್ಟ್ ಈಗ ಫ್ಯೂಲ್ ಹಾಕಬೇಕು. ಸೊ ಫ್ಯೂಲ್ ಹಾಕಿದ ನಂತರ ಈಗ ಮತ್ತೆ ಸೈಂಟ್ ಜೋಸೆಫ್ ಹತ್ರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಅಂತಿದೆ, ಅಲ್ಲಿ ಹೋಗಿ ಪೆಟ್ರೋಲ್ ಹಾಕಿ ಅದರ ನಂತರ ಸ್ವಲ್ಪ ಟೈರಿಗೆ ಎಲ್ಲ ಏರ್ ಚೆಕ್ ಮಾಡಲಿಕ್ಕಿದೆ. ಏರ್ ಚೆಕ್ ಮಾಡಿ ಮತ್ತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋದು. ₹10 ಪೆಟ್ರೋಲ್ ಹಾಕಿ ಆಯ್ತು. 1,000 ಪೆಟ್ರೋಲ್. ಈಗ ಇನ್ನು ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋದು. ಒಂದು ಕಾರ್ ಆಲ್ರೆಡಿ ಎದುರುಗಡೆ ಹೋಗಿ ಆಯಿತು. ಸೊ ನಾವು ಸ್ವಲ್ಪ ಲೇಟ್. ಮುಲ್ಕಿಯಿಂದ ಉಡುಪಿಯಾಗಿ ಹೋಗೋದಾದ್ರೆ ನೋಡಿ, ಕಾಪು ಕ್ರಾಸ್ ಆದ ನಂತರ ಸ್ಪೀಡ್ ಕ್ಯಾಮರಾ.
ಒಂದು ಗಾಡಿ ನೋಡ್ಬೋದು, ಇಲ್ಲಿ ಲೈವ್ ಲೊಕೇಶನ್ ಇದೆ. ಅವರು ಇವಾಗ ಚೆಕ್ ಮಾಡಿದರೆ ಮಾಬುಗಳ ಕ್ರಾಸ್ ಆದರು. ನಾವು ಇವಾಗ ಸಂತೆಕಟ್ಟೆ. ವೆದರ್ ನೋಡಿ, ಕ್ಲೌಡ್ ಇದೆ, ಮಳೆ ಬರೋ ಸಾಧ್ಯತೆ ಕಮ್ಮಿ ಇದೆ. ಫಾಸ್ಟ್ಯಾಗ್ ಲೇನಲ್ಲಿ ಕೂಡ ನೋಡಿ ಟ್ರಾಫಿಕ್. ಆಚೆ ಬದಿಯವರು ಪಾಸ್ ಆದರು ಮಾರೆ, ಈಚೆ ಬದಿ ಬ್ಲಾಕ್. ಎಂಥ ವಿಷಯ. ಆಚೆ ಬದಿ 3-4 ಗಾಡಿ ಹೋಗಿ ಆಯ್ತು, ಇಲ್ಲಿ ಒಂದು ಗಾಡಿ ಹೋಗೋದು. ಎಂಥ ಅವಸ್ಥೆ ನೋಡಿ. ಇವರು ಆಲ್ರೆಡಿ ನೋಡಿ ಹೋಟೆಲ್ ಹತ್ರ ಹೋಗಿ ರೀಚ್ ಆಗಿದ್ದಾರೆ. ನಾವು ಈಗ ಆಲ್ಮೋಸ್ಟ್ 2 ಕಿಲೋಮೀಟರ್ ಹತ್ರ ಬಾಕಿ ಅಷ್ಟೇ. ನೋಡುವ, ಇಲ್ಲಿ ನೋಡಿ ಶಾಸ್ತಾನ ಟೋಲಲ್ಲಿ 65 ರೂಪೀಸ್ ಕಟ್ಟಾಯ್ತು. ಮತ್ತು ನಮ್ಮದು ಹೆಜಮಾಡಿ ಟೋಲಲ್ಲಿ 55 ರೂಪೀಸ್. ಇವಾಗ ನೋಡಿ ಹತ್ರ ಇದು ಲೈವ್ ಲೊಕೇಶನ್ ಇದ್ರೆ ಇದೊಂದು ಬೆಟರ್ ಆಪ್ಷನ್. ಹತ್ರ ಹೋಗ್ಬೋದು. ಇನ್ನು ಕುಂದಾಪುರಕ್ಕಿರೋದು 15 ಕಿಲೋಮೀಟರ್ಸ್. ನಾವು ಹೋಗೋದು ಇವಾಗ ಮರವಂತೆಗೆ. ಇನ್ನು ಇರೋದು 200 ಮೀಟರ್ಸ್. ಜಸ್ಟ್ ಹತ್ರ ಇಲ್ಲೇ ಇದೆ ನೋಡಿ ಗಣೇಶ್ ಗ್ರ್ಯಾಂಡ್. ರೀಚ್ ಆದ್ವಿ. ಒಂದು ಕಾರ್ ಆಲ್ರೆಡಿ ಪಾರ್ಕ್ ಇದೆ ಅಲ್ಲಿ. ಇವಾಗ ನಾವಿಲ್ಲಿ ಬ್ರೇಕ್ಫಾಸ್ಟಿಗೆ ರೀಚ್ ಆದ್ವಿ. ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡು. ನೋಡೋ ಇಲ್ಲಿ ಹೋಟೆಲ್ ಇದ್ದು ರಿವ್ಯೂ ನೋಡೋ ಹೇಗಿದೆ ಅಂತ. ನೋಡಿ ನಮ್ದು ಇನ್ನೊಂದು ಗಾಡಿ ಇಲ್ಲಿ ಪಾರ್ಕ್ ಇದೆ ನೋಡಿ ಇದು. ಇವಾಗ ನೋಡಿ ನಾವಿಲ್ಲಿ ಬಂದು ರೀಚ್ ಆದ್ವಿ ಹೋಟೆಲ್ ಗಣೇಶ್ ಗ್ರ್ಯಾಂಡ್ ಅಂತ. ಇವಾಗ ಟೈಮ್ ಆಗ್ತಾ ಇದೆ 9:45. ಇವಾಗ ಇಲ್ಲಿ ಬಂದು ರೀಚ್ ಆದ್ವಿ ಹೋಟೆಲ್ ಗಣೇಶ್ ಗ್ರ್ಯಾಂಡ್. ನೋಡುವ ಮೆನು ಅಲ್ಲಿ ಏನೆಲ್ಲ ಇದೆ ಅಂತ ನೋಡಿ ಆರ್ಡರ್ ಮಾಡುವ. ಈಗ ನಾವು ಆರ್ಡರ್ ಮಾಡಿದ್ದು ಮಸಾಲೆ ದೋಸೆ ಮತ್ತು ಪೂರಿ ಕುರ್ಮಾ. ಇವನಿಗೆ ಜ್ಯೂಸ್ ಬೇಕಂತೆ. ಇವನಿಗೆ ಜ್ಯೂಸೇ ಬೇಕಂತೆ ಬಂದ ತಕ್ಷಣ. ಇದು ಕುಡಿಬಾರ್ದು ಹೇಳಿದ್ರು ಕೇಳೋದಿಲ್ಲ ಈಗಿನ ಮಕ್ಕಳು. ಸೊ ನೋಡಿ ನಂದು ಆರ್ಡರ್ ಬಂತು ಪೂರಿ ಕುರ್ಮಾ, ಮತ್ತು ನೆಲ್ಲಿಂದು ಕೂಡ ಸೇಮ್ ಪೂರಿ ಕುರ್ಮಾ. ಇವರಿಬ್ಬರು ಮಸಾಲೆ ದೋಸೆ ಹೇಳಿದ್ದು, ಇವರದ್ದು ಬರಲಿಲ್ಲ, ಇನ್ನು ಬರಬೇಕು. ಸೆಕೆಂಡ್ ರೌಂಡು ನಾವು ಇನ್ನೊಂದು ರೌಂಡ್. ಇವತ್ತಿನ ಸ್ಪಾನ್ಸರ್ ಮೆಲ್ಲಿ. ಹೇಗಂಟ ಪೂರಿ ಕುರ್ಮಾ? ಪರವಾಗಿಲ್ಲ. ಇವಾಗ ನೋಡುವ, ನಾನು ಟೇಸ್ಟ್ ಮಾಡಿ ನೋಡ್ತೇನೆ. ಬಿಸಿ ಇದೆ, ಬಿಸಿ. ಇದು ಕೂರ್ಮಾ ಅಂದರೆ ನಾವು ನಾರ್ಮಲಾಗಿ ಗ್ರೀನ್ ಬರ್ತದೆ ಅದೊಂದು ಹೆಚ್ಚಿಸಿದ್ದು ನೋಡಾಗಿದ್ದು ಬೇರೆ. ಕೂರ್ಮಾ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಯಾಕಂದರೆ ಅದು ನಾರ್ಮಲ್ ಕೂರ್ಮಾ ಥರ ಆಯಿತು. ಗ್ರೀನ್ ಕಲರ್ ಇದು ಕೂರ್ಮಾ ಆದರೆ ಬೆಸ್ಟ್ ಅಂತ ಹೇಳ್ಬೋದು. ಈಗ ಚಟ್ನಿ ನೋಡುವ. ಚಟ್ನಿ ಕುರ್ಮಾ ಒಳ್ಳೆ ಉಂಟು ಒಳ್ಳೆ. ನನಗೆ ಗ್ರೀನ್ ಕಲರ್ ಇದು. ಚಟ್ನಿ ಒಳ್ಳೆ ಉಂಟು. ಇದು ಮೈಸೂರು ಮಸಾಲೆ ದೋಸೆ. ಮೈಸೂರಲ್ಲಿ ನೋಡಿ
ಫುಲ್ಲು ಬಟರ್ ಉಂಟು, ಬಟರ್. ಇದು ಪ್ಲೇನ್, ಇದು ಮೈಸೂರು. फर्स्ट प्लेस एल्ली है रिशान कशा कशा रे सुपर नागी सुपर ना. ಈಗ ನೋಡಿ ಮತ್ತೆ ಒಂದು ಪ್ಲೇಟ್ ವಡೆ ಸಾಂಬಾರ್ ಚಟ್ನಿ. ಒಂದು ಆಲ್ರೆಡಿ ಹೇಳಿದ್ದು ಎಕ್ಸ್ಟ್ರಾ, ಈಗ ಮತ್ತೆ ಇನ್ನೊಂದು ಪ್ಲೇಟ್ ಎಕ್ಸ್ಟ್ರಾ ಹೇಳಿದ್ದು. ಮತ್ತೆ ಅದೇ ಪಲಾವ್ ಇರಲಿಲ್ಲ, ಅದಕ್ಕೆ ಮತ್ತೆ ವಡಾ ಸಾಂಬಾರು ಹೇಳಿದ್ದು. ಮೈಸೂರು ಮಸಾಲೆ ದೋಸೆ ಬೆಸ್ಟ್ ಇತ್ತು. ಇವಾಗ ಬಂದಿದೆ ಕಾಫಿ, ಮತ್ತೆ ಅಲ್ಲಿದೆ ಟೀ. ಇವತ್ತಿನ ಬೆಳಿಗ್ಗೆಯ ಉಪಹಾರದ ಪ್ರಾಯೋಜಕರು ಮೆಲ್ವಿನ್ ಡಿಸೋಜಾ. ಸೊ ಟೋಟಲ್ ಬಿಲ್ ಅದದು ನೋಡ್ಬೋದು, 475. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಆಯಿತು. ಈಗ ನಮ್ಮದು ಇನ್ನೊಂದು ಗಾಡಿ ಎದುರು ಹೋದರು. ಈಗ ನಮ್ಮದು ಬಾರಿ, ಈಗ ನಾವು ಈಗ ಹೊರಡ್ತಿದ್ದೇವೆ. ಸೊ ಆ್ಯಸ್ ಯೂಶ್ವಲ್ ನೋಡಿ, ಗಾಡಿಯಲ್ಲಿ ಪಾರ್ಕ್ ಇದೆ, ಇದೆ ಹೋಟೆಲ್. ಟೋಲ್ ಕ್ರಾಸ್ ಆದ ನಂತರ, ಸಾಸ್ತಾನ್ ಟೋಲ್ ಕ್ರಾಸ್ ಆದ ನಂತರ ಸ್ವಲ್ಪ ಎದುರಲ್ಲೇ ಲೆಫ್ಟಲ್ಲಿ ಸಿಗ್ತದೆ ಗಣೇಶ್ ಗ್ರ್ಯಾಂಡ್ ಅಂತ. ಸೊ ನೋಡುವ, ಇವಾಗ ಒಂದೇ ನಾನು ಡ್ರೈವ್ ಮಾಡ್ತೇನೆ. ಯಾರು ಕಾಲೆ ಮಾರಣಗಟ್ಟೆ ಪುರ ಇರ್ತದೆ. ಓಯ್ ಓಯ್ ಮಾರಣಗಟ್ಟೆ ನೇರೆ ಮಾರಣಮಿಗಟ್ಟೆನೆ ಮಾರಣಗಟ್ಟೆ ಮಾರಣಗಟ್ಟೆ ಟೆಂಪಲ್ ರೇ ಮಕಾನಿದು ಬೆಟ್ಟ. ಹಾಂ ಸರ್ಚ್ ಕರ್ ಮಾರಣಗಟ್ಟೆ ಟೆಂಪಲ್ ಮುನ. ಇವಾಗ ನಾವು ಬಂದು ರೀಚ್ ಆದ್ವಿ ಮರವಂತೆ ಬೀಚ್. ಸೊ ಇದು ಎಲ್ಲ ಮರವಂತೆ, ಬಟ್ ನೋಡಿ ಅಲ್ಲಿ ನೋಡಿ ಎಲ್ಲ ಈಗ ಮಳೆಗಾಲದ ಸೀಸನ್, ಅದಕ್ಕೆ ಅಡ್ಡ ಹಾಕಿದ್ದಾರೆ. ಆದರೂ ಜನರು ನೋಡಿ ಗಾಡಿ ನಿಲ್ಲಿಸಿ ಹೋಗ್ತಾರೆ ಆಚೆ ಬದಿ. ಸೊ ಹೋಗ್ಬಾರ್ದು, ಯಾಕಂದರೆ ಬೀಚ್ ಹಿಂದೆ ಬದಿದೆ, ಇಲ್ಲಾಂದರೆ ಸ್ವಲ್ಪ ಎದುರು ಹೋಗಿ ಅಲ್ಲಿ ನಿಲ್ಲಿಸಿ ಹೋಗ್ಬೋದು. ಸೊ ನೋಡೋ ಇವಾಗ ಇವರುಗಳು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ನೋಡೋ ಏನಾಗ್ತದೆ ಅಂತ. ಈಗ ನಾವು ಮರವಂತೆ ಬೀಚ್ ನೋಡಿ ಇಲ್ಲಿ ಬಂದು ನಿಲ್ಲಿಸಿದ್ವಿ ಗಾಡಿಯನ್ನು, ಯಾಕಂದರೆ ಹತ್ತಿರದಿಂದ ಬೀಚ್ ಕಾಣ್ತದೆ ಅಂತ. ಸೊ ಇವಾಗ ನನ್ನ ಹಿಂಬದಿ ನೋಡ್ತಿದ್ದೀರಾ ಮರವಂತೆ ಬೀಚ್. ಇವರು ಅಲ್ಲಿ ನಿಲ್ಲಿಸಿದ್ರು ಇನ್ನೊಬ್ಬರು, ಅವರಿಗೆ ನಾವು ಹೇಳಿದೆ ರೋಡ್ ಸೈಡಲ್ಲಿ ನಿಲ್ಲಿಸಬೇಡಿ ಪೊಲೀಸರೆಲ್ಲ ಇದ್ದಾರಂತ. ಸೊ ಅದಕ್ಕೋಸ್ಕರ ಈಚೆ ಬರ್ತಾ ಇರ್ಬೋದು, ಗೊತ್ತಿಲ್ಲ ಇನ್ನೇನಂತ. ನೋಡು ಅವರಿಗೆ ವೆಯ್ಟ್ ಮಾಡೋ. ಇಲ್ಲಿ ಜಾಸ್ತಿ ಹೊತ್ತು ನಿಲ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಹೆವಿ ಬಿಸಿಲಿದೆ ನೋಡಿ. ಮಳೆ ಬಂದಿದ್ರೆ ಒಳ್ಳೆ ಖುಷಿ ಆಗ್ತಿತ್ತು. ಸೊ ಅದಕ್ಕೆ ಇಲ್ಲಿಂದ ಈಗ ಹೊರಡ್ತಿದ್ದೆ. ಈಗ ಕುಂದಾಪುರ ಕೋಡಿ ಬೀಚ್ಗೆ ಹೋಗುವಂತ. ಅಲ್ಲಿ ಹೇಗಿದೆ ನೋಡಿ, ಇಲ್ಲಿ ಮತ್ತೆ ಬೀಚಲ್ಲಿ ಇಳಿಲಿಕ್ಕೂ ಕೊಡೋದಿಲ್ಲ, ಅದಕ್ಕೋಸ್ಕರ. ನೋಡಿ ಒಂದು ಕಾರು ಅಲ್ಲಿದೆ, ನಮ್ಮದು ಕಾರು ಇಲ್ಲಿದೆ ನೋಡಿ. ಮರವಂತೆ ಬೀಚು ಆಯಿತು. ಇವಾಗ ಇಲ್ಲಿಂದ ಕುಂದಾಪುರ ಜಂಕ್ಷನ್, HRC ಕುಂದಾಪುರ. ಇದು ಲಾರಿಲಿ ಎಂತ ಲೋಡ್ ಮಾರ, ಅಷ್ಟುವರೆಗೆ ಮೇಲ್ಗಡೆ ಬಂದಿದೆ. ಇದು ಮಂಗಳೂರಿದ್ದು ಸೂಪರ್ ಬೈಕರ್ಸ್, ಕೋಸ್ಟಲ್ ಸೂಪರ್ ಬೈಕರ್ಸ್. ಇವಾಗ ನಾವು
ಕುಂದಾಪುರ ಚರ್ಚ್ HRC ಕುಂದಾಪುರ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ಮತ್ತೆ ಕೋಡಿ ಬೀಚ್. ಸೊ ಇವಾಗ ಬಿಸಿಲು ಹೆವಿ ಇದೆ, ಅದೇ ಪ್ರಾಬ್ಲಮ್. ನೋಡೋ ಬೀಚ್ ಹತ್ರ ಹೇಗೆ ಇರ್ತದೆ ಅಂತ. ಇದು ಲೊಕೇಶನ್ ಅಲ್ಲಿ ಉಳಿದವರು ಕಂಡಂತೆ ಮೂವಿ ಶೂಟಿಂಗ್ ಆದದ್ದು ಜಾಗ. ಅದರದ್ದು ಕ್ಲಿಪ್ ಹಾಕುವ ನೋಡುವ. ನೋಡಿ ಕುಂದಾಪುರ ಚರ್ಚ್ ನೋಡಿ, ಇದು ಕುಂದಾಪುರ ಚರ್ಚ್. ಸೊ ಈ ಜಾಗದಲ್ಲಿ ಉಳಿದವರು ಕಂಡಂಥದ್ದು ಒಂದು ಸೀನ್ ಇದೆ, ಅದು ಶೂಟ್ ಆದದ್ದು. ನೋಡಿ ಇದು ಕುಂದಾಪುರ ಚರ್ಚ್. ಇದರದ್ದು ಬಗ್ಗೆ ತುಂಬ ಸರ್ತಿ ನಾನು ವೀಡಿಯೋ ಹಾಕಿಸಿದ್ದೇನೆ ನನ್ನದು ಚಾನಲಲ್ಲಿ, ಯಾಕಂದರೆ ನಾನು ಇಲ್ಲಿ ಬರ್ತಾ ಇರ್ತೇನೆ ವರ್ಷಕ್ಕೆ ಹಬ್ಬಕ್ಕೆಲ್ಲ. ಸೊ ಆದರೂ ನೋಡಿ, ಇದು ಕುಂದಾಪುರ ಚರ್ಚ್. ಆಲ್ಮೋಸ್ಟ್ 200 ಇಯರ್ಸ್ ಇದು ಹಿಸ್ಟ್ರಿ ಇದೆ ಈ ಚರ್ಚಿಗೆ. ಉಳಿದವರು ಕಂಡಂತೆ ಇಲ್ಲಿ ಮೂವಿದು ಏನು ಸೀನ್ ಇತ್ತಂದರೆ, ಆ ಪ್ಲೇಸಿಂದ ಒಂದು ಬ್ಲ್ಯಾಕ್ ಕಲರ್ ಆಂಬಾಸಿಡರ್ ಕಾರ್ ಬರ್ತದೆ ಇಲ್ಲಿ. ಸೊ ಆ ಟೈಮಲ್ಲಿ ಏನಂದರೆ ಇಲ್ಲಿಂದ ರಕ್ಷಿತ್ ಶೆಟ್ಟಿ, ಇಲ್ಲಿ ನೋಡಿ ರಕ್ಷಿತ್ ಶೆಟ್ಟಿ ಚಿಕ್ಕ ಇರುವಾಗ ಇಲ್ಲಿಂದ ಹಾರಿಕೊಂಡು ಹೋಗೋದು ಸೀನ್ ಇರ್ತದೆ. ಅಂದರೆ ಪೊಲೀಸವರು ಅವನಿಗೆ ಹಿಡ್ಕೊಳ್ಳಿಕ್ಕೆ. ಸೊ ಶೀತಲ್ ಶೆಟ್ಟಿ ಏನಿದ್ದಾಳೆ ಅವ್ರ ಕಾರಲ್ಲಿ ಬರೋದು, ಮತ್ತು ಅಲ್ಲಿ ಫೋಟೋ ತೆಗೆಯೋದು ರಕ್ಷಿತ್ ಶೆಟ್ಟಿದು ಚಿಕ್ಕ ಇರುವಾಗದ್ದು. ಅದು ಸೀನ್ ನಡೆದದ್ದು ಗ್ರೌಂಡ್ ನೋಡಿ, ಇದೇ ಗ್ರೌಂಡ್. ಸೊ ಈ ಗ್ರೌಂಡಲ್ಲಿ ನಡೆದದ್ದು ಅದು ಸೀನ್. ನೋಡುವ ಕ್ಲಿಪ್ ಇದ್ದರೆ ನಾನು ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಈ ಲೊಕೇಶನಲ್ಲಿ ಆವಾಗ ನಿಮಗೆ ಇದೇ ಚರ್ಚ್ ತೋರಿಸೋದು. ಅದೇನೋ ಹೇಳಲು ಬಂದವನು ಹೇಳದೆ ಮಾತನುಳಿಸಿಕೊಂಡೋದನು. ಇವಾಗ ಕುಂದಾಪುರ ಚರ್ಚಿಂದ ಹೊರಟ್ವಿ ಈಗ ಬೀಚಿಗೆ. ನೋಡುವ ಈಗ ಗಂಟೆ ನೋಡಿ, ಈ ಟೈಮಿಗೆ ಯಾವನಾದ್ರೂ ಬೀಚಿಗೆ ಹೋಗ್ತಾನ? ಇಲ್ಲ. ಸೊ ಬೀಚ್ ಹತ್ರ ಹೋಗಿ ಜಸ್ಟ್ ಒಂದು ಫೋಟೋ ತೆಗೆದು ಬರೋದು ಅಷ್ಟೇ. ರವೆ ಹೆಚ್ಚು ಸೈಡಿಗೆ ಹಂಗತ್ತು ಈಚೆ ಇವಾಗ ಕೋಡಿ ಬೀಚ್ ಹತ್ರ ರೀಚ್ ಆದ್ವಿ. ಇಲ್ಲಿ ಪಾರ್ಕ್ ಮಾಡಿ ಸೀದಾ ಹಂಗತ್ ರಾವೆ 4 ಮುಖಾರು ಸುನೆ ದೇಕ ಹಾಂ ರಾವೆ ಹೋತೆ ಮುಖ ರಾವೆ ಹಂಗತ್ ಸ್ಟ್ರೇಟ್ ಗಲ್ ಹಂಗತ್ತ ಸ್ಟ್ರೇಟ್ ಗಲ್ ಪುರೋ. ಇವಾಗ ನಾವು ನೋಡಿ ಕೋಡಿ ಸಿ ವಾಕಿಗೆ ಬಂದು ರೀಚ್ ಆಗಿದ್ದೇವೆ. ನೋಡಿ ಅಲ್ಲಿ ಏನು ಕಾಣ್ತದ, ಅದು ಗಂಗೊಳ್ಳಿ ಸಿ ವಾಕ್. ಗಂಗೊಳ್ಳಿ ಅಂತ ಹೇಳ್ತಾರೆ, ಬಂದರು. ಕೋಡಿ ಬೀಚ್ ಹತ್ರ ಎಷ್ಟು ನೋಡಿ 12:51. ಅಬ್ಬಾ ಹೆವಿ ಬಿಸಿಲು. ಈಗ ಸ್ವಲ್ಪ ಹೊತ್ತಿಗಿಂತ ಮುಂಚೆ ಸ್ವಲ್ಪ ನೆರಳಿತ್ತು, ಆದರೆ ಇವಾಗ ಹೆವಿ ಬಿಸಿಲು. ಅದಕ್ಕೆ ಈಗ ರಿಟರ್ನ್ ಹೋಗ್ತಿದ್ದೇವೆ ಊಟಕ್ಕೆ. ನೋಡು, ಆದರೆ ಈವ್ನಿಂಗ್ ಟೈಮ್ ಒಂದೇ ಇಲ್ಲಿ ವಿಸಿಟ್ ಕೊಟ್ಟು ಮತ್ತೆ ಮನೆಗೆ ರಿಟರ್ನ್ ಹೋಗೋದು, ಅದು ಸಪ್ರೇಟ್ ವೀಡಿಯೋ ಮಾಡ್ತೇನೆ. ಇಲ್ಲಿ ವಿಸಿಟ್ ಕೊಟ್ಟು ಅದರ ನಂತರ ಮನೆಗೆ ಹೋಗೋದು. ಈಗ ನಾವು ಇನ್ನು ಊಟಕ್ಕೆ ಹೋಗೋದು. ನಾಕ ಸಾಲ ನಾಕ
ನೋಡಿ ಒಂದು ಟೀಮು ಎದುರುಗಡೆ ಹೋಗ್ತಾ ಉಂಟು. ಒಬ್ಬ 1 ಕಿಲೋಮೀಟ್ರ್ ವಾಕ್ ಆಯಿತು. 1 ಕಿಲೋಮೀಟ್ರ್ ವಾಕ್ ಆಗಿ ಇವಾಗ ಆಲ್ಮೋಸ್ಟ್ ಕಾರ್ ಪಾರ್ಕ್ ಮಾಡಿದ್ದು ಹತ್ರ ರೀಚ್ ಆದ್ವಿ. ಇನ್ನಿಲ್ಲಿಂದ ಊಟಕ್ಕೆ. ಅದು ಅವರು ಮೀನು ಹಿಡಿಯೋದಾ? ತಿಶಿನ್ಕಾಯಿ ರೇ ತಾಯಿ. ಊನಾರೆ ಫುಲ್ ಬ್ಲಾಸ್ಟಲ್ಲಿ AC ಇಟ್ಟಿದ್ದೇವೆ. ಅಷ್ಟು ಸೆಕೆಂಡ್ ನೋಡಿ ಬೆವರು. ಈಗ ಹೋಗುವ. ಇಲ್ಲೊಂದು ಬ್ರಿಡ್ಜ್ ಇದೆ. ಬ್ರಿಡ್ಜ್ ಹತ್ರ ಒಂದು ನಿಲ್ಲಕ್ಕೆ ನಿಂತು ಫೋಟೋ ತೆಗೆಯುವಂತ ನೋಡುವ. ನಿಲ್ಲಿಸೋದಾದರೆ ನೋಡ, ಇಲ್ಲಾಂದರೆ ಸೀದಾ ಸ್ವಾದಿಷ್ಟ ಹೋಟೆಲ್ ಕುಂದಾಪುರ. ಇವಾಗ ನಾವೊಂದು ಲೊಕೇಶನ್ಗೆ ಬಂದು ನಿಂತಿದ್ದೇವೆ ನೋಡಿ. ಇದು ಒಳ್ಳೆ ಲೊಕೇಶನು. ಬ್ರಿಡ್ಜ್ ಆಚೆ ಬದಿ ನೋಡಿ ಮ್ಯಾಂಗ್ರೋವ್ಸ್ ಇದೆ. ಆ್ಯಕ್ಚುಲಿ ಇದು ಈವ್ನಿಂಗ್ ಟೈಮ್ ಒಳ್ಳೆ ಸನ್ಸೆಟ್ ಟೈಮಿಗೆ ಒಳ್ಳೆ ಕಾಣ್ತದೆ. ಮತ್ತು ಬೋಟಿಂಗ್ ಎಲ್ಲ ಇದ್ರೆ ನೋಡಿ ಈಚೆ ಬದಿಯಿಂದ ಹೋಗಿ ಆಚೆ ರೌಂಡ್ ಆಗಿ ಬರಲಿಕ್ಕೆ ಆಗ್ತದೆ. ಆಚೆ ಸೈಡ್ ನೋಡ್ಬೋದು ಮೋಡ ಆಗಿದೆ, ಬಟ್ ಈಚೆ ಸೈಡ್ ಕ್ಲಿಯರ್ ಸ್ಕೈ ಇದೆ ನೋಡಿ. ಸುಸ್ತಾಯ್ತು. ಈಗ ಟೈಮ್ 1:18. ಹಸಿವೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಓಡುವ, ಊಟ ಮಾಡುವ. ಒಂದು ಒಳ್ಳೆ ಡ್ರೋನ್ ಶಾಟ್ ತೆಗಿದ್ವಿ. ಅದು ಇನ್ಸ್ಟಾಗ್ರಾಮ್ ರೀಲ್ಸಿಗೆಲ್ಲ ಯೂಸ್ ಆಗ್ತದೆ. ಈಗ ನಾವು ಸ್ವಾದಿಷ್ಟ ಹೋಟೆಲ್ಗೆ ಹೋಗ್ತಿದ್ದೇವೆ ನೋಡಿ. ಇಲ್ಲಿಂದ ಒಂದು 1.5 ಕಿಲೋಮೀಟರ್ ಇದೆ. ಸರ್ಕಲ್ ಅದ ಸೀದಾ ಟಿಶಿನ್ ಸೀದಾ ಸ್ಟ್ರೇಟಾ. ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನು 450 ಮೀಟರ್ಸ್. ಬೆಲ್ಟ್ ಹಾಕಬೇಕು. ಅಪ್ಪನನ್ನೇ ಸೀದಾ ಅಪ್ಪನನ್ನೇ ಲಿಫ್ಟ್. ಸ್ವಾದಿಷ್ಟಲ್ಲಿ ಫುಲ್ ರಶ್ ನೋಡಿ. ನಾವು ಕೂತ್ಕೊಂಡು ಕಾಯ್ತಿದ್ದೆ ಊಟಕ್ಕೆ. ಹೈಪರ್ ಲ್ಯಾಬ್ಸ್ ಇಟ್ಟಿದ್ದೇನೆ. ಹೈಪರ್ ಲ್ಯಾಬ್ಸ್ ಇದೆ ನೋಡಿ. ಹೈಪರ್ ಲ್ಯಾಬ್ಸ್ ಅವನಿಗೆ ಕೊಡ್ಲಿಕ್ಕೆ ಕಾಲ್ರದಲ್ಲೇ ಪ್ಲಾನಿ ನೋಡಿ ಆಚೆ ವಿಡಿಯೋ चिकन केल्यार जायना सर.
ಹೋಟೆಲ್ ಸ್ವಾದಿಷ್ಟಲ್ಲಿ ಊಟ ಎಲ್ಲ ಆಗಿ ಹೊರಟು. ಈಗ ನೋಡಿ ಒಂದು ಗಾಡಿ ಅವರು ಸೀದಾ ಇನ್ನು ಪೆರಂಪಳ್ಳಿ ಚರ್ಚ್ ಹಾಗೆ ಹೋಗ್ತಾರೆ. ನಾವೀಗ ನಮ್ಮ ಫ್ಯಾಮಿಲಿ ಮನೆಗೆ ಹೋಗ್ಲಿಕ್ಕಿದೆ, ಕುಂದಾಪುರ, ಅಲ್ಲಿಗೆ ಹೋಗೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡುವ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ. ರೈಟ್